ಈಗ ನಾವು ಸಂಗೊಳ್ಳಿ ಪಂಚಾಯತ್ ಆದ್ರಿ ಗರ್ಭ ಗ್ರಾಮದವರು ನಾವು ಈ ಕೆಲಸದಿಂದ ನಮಗೆಲ್ಲ ಥರದ ಲಾಭ ಐತಿ, ಕುಡಿಯಾಕ ನೀರಿಂದ ಅನುಕೂಲ ಐತಿ, ನೆಳ್ಳ ಐತಿ. ಈಗ ಮಕ್ಕಳು ಶಾಲೆ ಕಲ್ಸಿದ್ದೀನಿ 100 ಕೊಡ್ತಿದ್ರಿ, ಇನ್ನೊಂದು ಕಡೆಗೆ 50 ಹಜರಿ ಮಾಡಿದ್ರು ಚಲೋ ಆಗೈತ್ರಿ. ನಮ್ಗೆ ಹೊಟ್ಟೆ ದಂಧೆಗಿದ್ದು ಚಲೋ ನಡೆದೈತಿ, ನಾವು ಆರಾಮದೇವ್ರಿ. ಆಯ್ತು ಇದ್ರಂತ ನಮ್ಗೆ ಕೆಲಸ ಐತಿ, ತಪ್ಪದ್ಲಿಕ್ಕೆ ನಮ್ಗೆ ಕೆಲಸ ಕೊಡ್ರಿ. ಇದು ಕೆಲಸದ ನಮ್ಗೆ ತಪ್ಕೊಂಡು ಮಾಡಬೇಡ್ರಿ, ಶಾಲೆ ಮಕ್ಳು ಅದಾವು. ಆಯ್ತು ಈ ಪೇಮೆಂಟದ್ದು ಆಟ ಅದು ನೋಡಿ ನೀವು ಮಾಡ್ರಿ, ಪುಣ್ಯ ಹತ್ತೈತಿ ನಿಮಗೆ. ಆಟ ಇಟ್ಟು ಬಿಸಿಲಾಗ ನಿಂತು ಮಾಡ್ತೇವೆ ರೀ, ಮುಂಜಾನೆ 7 ಬರ್ತೇವೆ, 1-1:30 ಮನೆಗೆ ಹೋಗ್ತೇವೆ ರೀ. ಆಯ್ತು ರೀ. ಮತ್ತೀಗ ಯಾವುದು ತೊಂದರೆ ಇಲ್ದಾಗ ನಾವು ಮಾಡಾಕತ್ತಿದ್ದೇವೆ ರೀ. ಇದನ್ನು ನಿಮ್ಗೆ ನೆನಸ್ರಿ ಊಟ ಮಾಡ್ತೇವೆ, ಅಷ್ಟೆಲ್ಲ ಥರನಿಗೆ ಅನುಕೂಲ ಮಾಡಿಕೊಟ್ರೆ ನಮ್ಗೆ ಸಾಕು ರೀ, ಮತ್ತೇನೇನಿಲ್ಲ. ನಾವು ಗರ್ಜೂರಿಂದ ಮಾತಾಡೋದು ರೀ. ನಮ್ಮ ಹೆಸರು ಶೋಭಾ ಮಂಜುನಾಥ್ ಕಂಚಿಗಿರ್ದ ಅಂತ ಹೇಳ್ರಿ ಸರ. ನಾವು ಗರ್ಜೂರ್ ಗ್ರಾಮದ ಸಂಗೊಳ್ಳಿ ಗ್ರಾಮ ಪಂಚಾಯತಿಯಿಂದ ನರೇಗಾ ಕೆಲಸಕ್ಕೆ ಬಂದೇವ್ರಿ ಸರ. ನಾವು ಬರಾಕತ್ತೆ 2-3 ವರ್ಷ ಆದ್ರೂ ರೀ ಸರ. ನಾವು ಇಲ್ಲೇ ಭಾಳ ಅನುಕೂಲ, ಎಲ್ಲ ನಮಗೆ ಪಂಚಾಯತಿಯಿಂದ ಭಾಳ ಅನುಕೂಲ ಆಗೈತೆ ರೀ. ನಮಗೆ ಪಗಾರ ಮೊದಲು 349 ರೂಪಾಯಿ ಐತ್ರಿ, ಈಗ 370 ರೂಪಾಯಿ ಆಗೈತೆ ರೀ. ಈಗ 30% ಕೆಲಸ ಕಡಿಮೆ ಕೊಟ್ಟಾರಿ ಸರ. ಮೊದಲಕ್ಕೆ ಕೆಲಸ ಸ್ವಲ್ಪ ಆಯ್ತು ರೀ. ಈಗ ಯಾವುದೇ ತೊಂದರೆ ಇಲ್ಲದ ನಾವು 7 ಗಂಟೆಗೆ ಬರ್ತೇವೆ ರೀ, 1:30 ಹೋಗ್ತೇವೆ ರೀ. ನಮ್ಗೆ ನೆರಳಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮತ್ತು ಯಾವುದೇ ಕಸಾರಕ್ಕೆ ಬಂದ್ರೆ ನಮ್ಗೆ ಗುಳಿಗೆ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಾರಿ ಸರ. ನಮ್ಗೆ ಯಾವುದೂ ತೊಂದರೆ ಆಗಿಲ್ಲ ನಮಗೆ. ಮತ್ತು ರೊಕ್ಕದ್ದು ಭಾಳ ಅನುಕೂಲ ಆಗತೈತಿ, ಮತ್ತು ಸರಿಯಾಗಿ ನಮ್ಗೆ ಪಗಾರ ಹಾಕ್ತಾರೆ ಸರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಿದ್ದಪ್ಪ ಕಂಬಾರ್ ಅಂತೇಳಿ ಬೈಲಹೊಂಗಲ ತಾಲೂಕು ಪಂಚಾಯತಿಯಲ್ಲಿ ಗರ್ಭು ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಸಂಗೊಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗರ್ಜೂರು ಗ್ರಾಮದಲ್ಲಿ ಹಳ್ಳ ಉಳುತ್ತುವ ಕಾಮಗಾರಿಯಲ್ಲಿ ಪ್ರತಿದಿನ 130ರಿಂದ 140 ಜನ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಈ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ನಿರ್ದೇಶನ ಮೇರೆಗೆ ಈ ಕೂಲಿ ಕಾರ್ಮಿಕರಿಗೆ ಪ್ರತಿ ಕೆಲಸದ ಪ್ರಮಾಣದಲ್ಲಿ 30% ರಿಯಾಯಿತಿಯನ್ನು ನೀಡಲಾಗಿದ್ದು, ಮತ್ತು ಈ ಕೂಲಿ ಕಾರ್ಮಿಕರಿಗೆ ನೀರಿನ ವ್ಯವಸ್ಥೆ ಮತ್ತು ನೆರಳಿನ ವ್ಯವಸ್ಥೆ ಕೂಡ ಇಲ್ಲಿ ಕಲ್ಪಿಸಲಾಗಿದೆ. ನೀವು ನೋಡ್ಬೋದು, ಇಲ್ಲಿ 130ರಿಂದ 140 ಜನ ಇವತ್ತು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ.